ಹಾಕ್ಕೊಂಡು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ, ಏನು ಹೇಳ್ತಾರೆ? ಇವತ್ತು ಯಾಕೆ ಪ್ರತಿಭಟನೆ ಯಾಕೆ ಆಗ್ತಾಯಿದೆ ತಮ್ಗೆ ಗೊತ್ತಿದೆ. ಇದು ಮಹದೇವಪುರ ಒಂದು ಕ್ಷೇತ್ರದಲ್ಲಿ 1,10,000 ಓಟ್ ಕಳ್ತನ ಮಾಡಿದ್ದಾರೆ. ಯಾವ ಥರ ಕಳ್ತನ ಮಾಡಿದ್ದಾರೆ ಅಂದರೆ, ಒಂದು ಅಡ್ರೆಸ್ಸಲ್ಲಿ 100 ಓಟು, 70 ಓಟು, ತಂದೆ ಹೆಸರಲ್ಲ ಇಲ್ಲ, ತಾಯಿ ಹೆಸರಿಲ್ಲ, ಒಂದು ಬೂತ್ಗೆ 50ಇಂದ 100 ಓಟ್ ಸೇರಿಸಿದ್ದಾರೆ. ಯಾರ್ದು ಸೇರಿಸಿರೋದು? BJP ಪರವಾಗಿ ಯಾರಿದ್ದಾರೆ, RSS ಮತ್ತು ಅನ್ನ ಸಂಸ್ಥೆ, ಯಾರು ಕಾಂಗ್ರೆಸ್ಗೆ ಯಾರು ಓಟ್ ಹಾಕಲ್ಲ ಅವ್ರದ್ದು ಓಟ್ ಸೇರಿಸಿದ್ದಾರೆ. ಮತ್ತು ಕಾಂಗ್ರೆಸ್ಗೆ ಯಾರು ಹಾಕ್ತಾರೆ, ಮೈನಾರಿಟೀಸು, ದಲಿತರು, ಕ್ರೈಸ್ತರು, ಅವ್ರ ಓಟೆಲ್ಲ ಕಿತ್ತಾಕಿ ಇವತ್ತು ಅದಕ್ಕೆ ನಾವು ಈ ಥರ ಪ್ರತಿಭಟನೆ ಮಾಡ್ತಾಯಿದ್ದೀರಿ. ಮಹಾರಾಷ್ಟ್ರದಲ್ಲಿ ಅಕ್ರಮ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದಂಥ ನಾಯಕರು ಇವತ್ತು ಜನರಿಗೆ ಯಾವ ರೀತಿ ನ್ಯಾಯವನ್ನು ದೊರಕಿಸ್ಕೊಡ್ತಾರೆ ಅಂತ ನಿಮಗೆ ಇದೆಯಾ? ಇವತ್ತು ನ್ಯಾಯ ನಿಮ್ಗೆ ಗೊತ್ತಿದೆ. ಇವತ್ತು ದೇಶದಲ್ಲಿ ಯಾರು ಆಡಳಿತ ನಡೀತಾ ಇದೆ, ಎಲ್ಲ ಸಂಸ್ಥೆಗಳು ಯಾರು ಕೈಯಲ್ಲಿದೆ ತಮ್ಗೆ ಗೊತ್ತಿದೆ. ನಾವು ಹೋರಾಟ ಮಾಡ್ತಾಯಿದ್ದೀರಿ, ಅದು ಜನಕ್ಕೆ ತಿಳಿಸ್ತಾ ಇದ್ದೀರಿ. ಈ ಥರ ನಮ್ಮ ಓಟೆ ಕಳ್ತನ ಮಾಡಿದ್ರೆ ನಮ್ಮ ಸಂವಿಧಾನ ಎಲ್ಲಿ ಉಳಿತದೆ? ಇವತ್ತು ನಮಗೆ ಫಸ್ಟು ನಮಗೆ ಓಟ್ ನಮ್ಮ ಹಕ್ಕು, ಅದೇ ಕಳ್ತನ ಮಾಡಿಬಿಟ್ರೆ ಈ ಸಂವಿಧಾನ ಹೆಂಗೆ ಉಳಿತದೆ? ಕಳ್ತನ ಮಾಡಿ ಇವರು ಇವತ್ತು ರಾಜಕಾರಣ ಮಾಡ್ತಾಯಿದ್ದಾರೆ. ಜನ ಓಟ್ ಕೊಟ್ಟು ಇವ್ರು ಬಂದಿಲ್ಲ ಅಧಿಕಾರಕ್ಕೆ, ಅಧಿಕಾರಕ್ಕೆ ಬಂದಿಲ್ಲ. ಇವರು ಕಳ್ತನದಿಂದ ಅಧಿಕಾರಕ್ಕೆ ಬಂದಿರೋದು. ಹಾಗಾದ್ರೆ ಮೋದಿ ಅಧಿಕಾರಕ್ಕೆ ಕಳ್ತನದಿಂದ ಬಂದ್ರೆ 100ಕ್ಕೆ 100 ಸತ್ಯ. ಅದು ಕಳ್ತನದಿಂದ ಬಂದಿದ್ದಾರೆ. ಇವತ್ತು ನಮ್ಮ ಎಲೆಕ್ಷನ್ ಕಮಿಷನ್ ಅವ್ರ ಕೈಗೊಂಬೆ ಆಗಿದೆ. ಮೋದಿ ಅವರು ಏನು ಹೇಳ್ತಾರೆ ಅದೇ ಥರ ನಡೆಸ್ತಾ ಇದ್ದಾರೆ. ಅವ್ರು ಯಾವ ಟೈಮ್ಗೆ ಎಲೆಕ್ಷನ್ ನಡೆಸಬೇಕು, ಎಷ್ಟು ಫೇಸಲ್ಲಿ ಎಲೆಕ್ಷನ್ ನಡಿಬೇಕು, ಎಲ್ಲೆಲ್ಲಿ ಮೋದಿ ಹೋರಾಟ ಮಾಡ್ತಾರೆ ಆ ಡೇಟ್ಗೆ ಆ ಎಲೆಕ್ಷನ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಬಿಹಾರ ಎಲೆಕ್ಷನ್ ಇದೆ. ಬಿಹಾರ್ ಎಲೆಕ್ಷನ್ನಲ್ಲಿ ನಿಮ್ಗೆ ಗೊತ್ತಿದೆ, SIR 60,000 ಮತಗಳು ಕಿತ್ತಾಕಿದ್ದಾರೆ. ಅದು ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದೆ. ಅದು ಕೇಸು ಇವತ್ತು ನಾಳೆ ಬರುತ್ತೆ ಕೇಸ್. ಅದು ನಿನ್ನೆನೂ ಸುಪ್ರೀಂ ಕೋರ್ಟಲ್ಲಿ ಹೌದು, ಎಲೆಕ್ಷನ್ ಕಮಿಷನ್ಗೆ ಚಾಟಿ ಬೀಸಿದೆ. ಸೊ ಇದೇ ಥರ ಕರ್ನಾಟಕದಲ್ಲಿ ಬೀಸಬೇಕಾಗಿತ್ತು. 2023ರಲ್ಲಿ ನಾವೇ ಆ ಚಿಲ್ಮೆ ಅನ್ನೋ ಸಂಸ್ಥೆ ನಮ್ಮ ಕ್ಷೇತ್ರದಲ್ಲಿ, ಮಹದೇವಪುರ ಕ್ಷೇತ್ರದಲ್ಲಿ ಇದು ಹಗರಣ ನಡೆದಿರೋದು. 1,10,000 ಓಟು. ಇದು ಒಂದು ಮಹದೇವಪುರ ಕ್ಷೇತ್ರ ಒಂದಲ್ಲೇ ಅಷ್ಟು ನಡೆದಿದೆ ಅಂದರೆ ನೀವು ಲೆಕ್ಕ ಹಾಕೊಳ್ಳಿ, ಕರ್ನಾಟಕದಲ್ಲಿ ಎಷ್ಟು ಕಡೆ ಇವರು ನಡೆಸಿದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಸಂವಿಧಾನಕ್ಕೆ ಶಿರವಾಗಿ ನಮಸ್ಕಾರ ಮಾಡಿಬಿಟ್ಟು ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಇದು ಸಂವಿಧಾನಕ್ಕೆ ಒಂದು ಕಪ್ಪು ಚುಕ್ಕೆ. 100ಕ್ಕೆ 100 ಇದು ಢೋಂಗಿತನ ಅವ್ರದ್ದು. ಸಂವಿಧಾನ ಅವರು ಒಪ್ಪೋದೇ ಇಲ್ಲ. ನಿಮ್ಗೆ ಗೊತ್ತಿದೆ, 1947ರಿಂದ ಮೊನ್ನೆ ಗಂಟ 20 ಗಂಟೆ ಅವರು RSS ಅಲ್ಲಿ ನಮ್ಮ ಸಂವಿಧಾನ ಒಪ್ತಾನೆ ಇರಲಿಲ್ಲ. ನಮ್ಮ ಭಾರತದ ಬಾವುಟನೇ ಆಡಿಸ್ಲಿಲ್ಲ ಅವರು. ಅವ್ರು ಸಂವಿಧಾನಕ್ಕೆ ಎಲ್ಲಿ ಒಪ್ತಾರೆ? ಇವರು ಹೆಗಡೆ ಏನಂದ, ನಾವು ಬಂದಿರೋದೇ ಸಂವಿಧಾನ ತಿದ್ದುಪಡಿ ಮಾಡೋಕ್ಕೆ. ಸೊ ಅವ್ರು ಎಲ್ಲಿ ಸಂವಿಧಾನ ನಂಬ್ತಾರೆ? ಅವರು ಮನುವಾದಿಗಳು. ಸೊ ಶೋಷಿತ ವರ್ಗದವ್ರನ್ನ ಹಕ್ಕು ಕಿತ್ಕೊಳ್ಳೋಕ್ಕೆ ಅವ್ರು ಬಂದಿರೋದು. ಸೊ ಅದಕ್ಕೆ ಇವತ್ತು ನಾವು ಜನಕ್ಕೆ ಇದು ಇಡೀ ಭಾರತದಲ್ಲಿ ಇವತ್ತು ಇದು ನೋಡಬೇಕು. ಇವತ್ತು ಏನು ನಡೀತಾ ಇದೆ, ನಮ್ಮ ಓಟು ಕಳ್ತನ ಮಾಡಿಬಿಟ್ರೆ ಇನ್ನು ಸಂವಿಧಾನದಲ್ಲಿ ಏನು ಉಳಿತದೆ ಹೇಳಿ? ಇಂದಿರಾ ಗಾಂಧಿ ಅವರ ಆಡಳಿತದಿಂದ ಇದುವರೆಗೂ ಯಾವ ಕಾಂಗ್ರೆಸ್ ಇದ್ದ ಅಧಿಕಾರದಲ್ಲಿ ಯಾವುದೊಂದು ಕಪ್ಪು ಚುಕ್ಕಿ ಬಂದಿದ್ದಿಲ್ಲ. ಈ ಥರ ಮತಗಳಾಗಿದ್ರು ಏನಾಗಿದ್ರು. ಇವತ್ತು 3 ವರ್ಷದಲ್ಲಿ 11 ವರ್ಷ ಮೋದಿ ಅವರ ಆಡಳಿತದಲ್ಲಿ ಈ ಥರ ಒಂದು ದೇಶಕ್ಕೆ ಒಂದು ಕಪ್ಪು ಚುಕ್ಕಿ ಬಂದಿದೆ. ಅದು ಎಲ್ಲರಿಗೂ ಗೊತ್ತಿದೆ. 2014ರಿಂದ ಇವತ್ತು ಗಂಟ ಏನು ನಡೀತಾ ಇದೆ ಎಲ್ಲರಿಗೂ ಗೊತ್ತಿದೆ. ಕಾಂಗ್ರೆಸ್ ಯಾವತ್ತೂ ಅಕ್ರಮ ಮಾಡಲಿಕ್ಕೆ ವ್ಯಾಮಮಾರ್ಗದಿಂದ ಅಧಿಕಾರಕ್ಕೆ ಹಿಡಿಯಲಿಲ್ಲ. ಜನ ಬೆಂಬಲದಿಂದ ಕಾಂಗ್ರೆಸ್ ಒಟ್ಟು ಅಧಿಕಾರ ಮಾಡಿರೋದು. ಸೊ ಜನಕ್ಕೆಲ್ಲ ಗೊತ್ತಾಗಿದೆ. BJP ಕಳ್ಳಮಾರ್ಗನೇ ಹಿಡಿದಿದೆ ಅಂತ ಅನಿಸ್ತಿದೆ. 100ಕ್ಕೆ 100 ನೋಡಿ, ಹೋದ ಸಾರಿ ನಮ್ಮ ಸರ್ಕಾರ ರಚನೆ ಮಾಡಿದ್ರು ಯಡಿಯೂರಪ್ಪನವರು. ನಮ್ಮ MLAಗಳನ್ನ ಕರ್ಕೊಂಡು ಹೇಳಿ ಬಾಂಬೆಗೆ ಕರ್ಕೊಂಡೋಗಿ 15 ಜನ. ಅದು ಸಂವಿಧಾನನ? ಅದು ಹೇಳಿ, ಸಂವಿಧಾನ ಪ್ರಕಾರ ನಡೀತಾ ಅದು? ಸರ್, ಅಶ್ವಥ್ ನಾರಾಯಣ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಯಾಕಂದ್ರೆ ಅವ್ರ ಮೇಲೂ ಕೂಡ ಇದು ಈಸ್ ಅ ಮಾಸ್ಟರ್ ಮೈಂಡ್. ಇಡೀ ಬೆಂಗಳೂರಲ್ಲಿ ಎಲ್ಲ ಅವರೇ. ಚಿಲ್ಮೆ ಯಾರು? ಅಶ್ವಥ್ ನಾರಾಯಣ ಸಂಸ್ಥೆ. ಯಾಕೆ ಸರ್ಕಾರ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡ್ತು? ಈ ಥರ ಹಗರಣ ನಡೆದಿದೆ ಅಂದ್ಬಿಟ್ಟು ಆವತ್ತು ಎಲೆಕ್ಷನ್ ಕಮಿಷನರ್ಗೆ ನಾವು ಪಿಟಿಷನ್ ಕೊಟ್ರಿ, ನಮ್ಮ ಅಧ್ಯಕ್ಷರಿಗೆ ಪಿಟಿಷನ್ ಕೊಟ್ರಿ. ಅದ್ರ ಮೇಲೆ ಶಿವಾಜಿನಗರ ಮತ್ತು ಮಹದೇವಪುರ ಕ್ಷೇತ್ರದ್ದು ಎಲ್ಲ ಮತಗಳು ಹೊಸದಾಗಿ ಪಟ್ಟಿಯಲ್ಲಿ ಸೇರಿಸ್ಬೇಕಂದ್ರು, ರಿವಿಷನ್ ಮಾಡಬೇಕಂದ್ರು. ಅವಾಗ ಮಾಡಲಿಲ್ಲ. ಸರ್, ಅವ್ರ ಬಗ್ಗೆ ನಾನು ಏನು ಹೇಳಲ್ಲ, ತಾವು ನೋಡ್ತಾ ಇದ್ದೀರಿ. ಆದರೆ ಅವ್ರು ನೆನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮುಳ್ಳಿನಿಂದಲೇ ತೆಗಿಬೇಕಂತ ಅಂದ್ಬಿಟ್ಟು ಎಲೆಕ್ಷನ್ ಕಮಿಷನರ್ಗೆ ಈ ಥರ ಒಂದು ಮನವಿ ಮಾಡಿದ್ದಾರೆ. ಯಾವ
ರೂಪದಲ್ಲಿ ಅವ್ರು ಹೇಳಿದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಅದು ಅವರೇ ಹೇಳಬೇಕು, ಮುಳ್ಳಿಂದ ಮುಳ್ಳು ತೆಗಿಬೇಕು ಏನನ್ಬಿಟ್ಟು. ಇಷ್ಟೊಂದು ಮಾರ್ಮಿಕವಾಗಿ ಹೇಳೋದು ಅವ್ರ ಫ್ಯಾಮಿಲಿಗೆ ಸೀಮಿತವಾದಂಥದ್ದು. ಆ ಮಾರ್ಮಿಕ ಏನು ಅನ್ನೋದನ್ನು ಕುಮಾರಸ್ವಾಮಿ ಅವರೇ ಬಿಡಿಸಿ ಹೇಳಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಅದು ಹೆಂಗೂ ಹೊರಗಡೆ ಬಂದೇ ಬರುತ್ತೆ. ಈಗ ಅವರು ಅಧಿಕಾರ 1 ಸೀಟ್ ಕೊಟ್ಟಿರೋದ್ರಿಂದ, 1 ಮಂತ್ರಿ ಪದವಿ ಕೊಟ್ಟಿರೋದ್ರಿಂದ JDS ಪಕ್ಷ ಇವತ್ತು ಕರ್ನಾಟಕದಲ್ಲಿ ಉಳ್ಕೊಂಡಿದೆ. ಅವ್ರಿಗೇನಾದರೂ ಮಂತ್ರಿ ಪದವಿ ಕಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ವಿಚಾರಕ್ಕೆ JDS ಪಕ್ಷನೇ ಇಲ್ಲದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆದರೂ ಆಗ್ಬೋದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.